ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವನ್ ಸ್ವಪ್ನ ಕನ್ನಡ ಲಾಗ್ಸ್. ನೋಡಿ, ಇವತ್ತು ಯುಗಾದಿ. ನಾನು ನಮ್ಮ ವಿಜಾಪುರ ಹತ್ತಿರ ಒಂದು 30 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಸೊ ದ್ಯಾಬೇರಿ ಅಂತ ಹೇಳಿಬಿಟ್ಟು ಆ ದೇವ್ರಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗ ಹೋಗ್ತಾ ಇದ್ದೀವಿ. ಇವತ್ತಿನ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಲೈಫಲ್ಲಿ ಎಷ್ಟೋ ಕಷ್ಟಗಳು ಬರ್ತಾ ಇರ್ತವೆ. ಒಬ್ಬೊಬ್ಬರಿಗೆ ದೇವ್ರ ಮೇಲೆ ನಂಬಿಕೆ ಅನ್ನೋದೇ ಇರಲ್ಲ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮತ್ತು ಈ ದೇವ್ರಿಗೆ ನೀವು ಏನು ಕೇಳ್ಕೋತೀರಾ ಅದು ಎಲ್ಲನೂ ಈಡೇರುತ್ತೆ ಅಂತ ಅನ್ನೋದು ನನ್ನ ನಂಬಿಕೆ. ಯಾಕಂತಂದರೆ ನಾನು ತುಂಬ ಕೇಳ್ಕೊಂಡಿದ್ದೀನಿ, ಅದು ನಿಜ ಕೂಡ ಆಗಿದೆ. ಇವತ್ತು ಸಹ ನಾನು ಹೋಗುವಾಗ ದೇವರಾಣೆಗೂ ನಾನೊಂದು ಅಂದ್ಕೊಂಡಿದ್ದೆ, ಅದು ನಿಜ ಆಯಿತು. ಅದು ಆದಮೇಲೆ ನಾನು ದೇವರಿಗೆ ಹೋಗಿದ್ದು. ಬೇಕಿದ್ದರೆ ಫಸ್ಟ್ ಟೈಮ್ ಹೋಗುವಾಗ ಎಷ್ಟು ಕಾಡುತ್ತೆ ಅಂತಂದರೆ, ಹೋಗೋಕ್ಕೆ ಇಷ್ಟು ಅಡ್ಡಿ ಆತಂಕಗಳು ಬರ್ತವೆ. ಅಂದರೆ ಆ ದೇವ್ರಿಗೆ ಫಸ್ಟ್ ಟೈಮ್ ಹೋಗುವಾಗ ನಮಗೆ ಗೊತ್ತೇ ಆಗಲ್ಲ, ನಾವು ಏನೋ ಹಾದಿ ಆದರೂ ತಪ್ಪಿರ್ತೀವಿ, ಏನೋ ಒಂದು ಆಗುತ್ತೆ, ಒಟ್ಟಿನಲ್ಲಿ ಬೇಗ ಹೋಗಲ್ಲ, ಹಾಗಾಗುತ್ತೆ. ನಮಗೂ ಸಹ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ ಥರ ಮತ್ತೆ ಯಾರಿಗೆಲ್ಲ ಆಗಿದೆ ಅನ್ನೋದನ್ನು ಯಾರಾದರೂ ಹೋಗೇ ಇರ್ತೀರಾ ಈ ವಿಡಿಯೋ ನೋಡೋರಲ್ಲಿ. ಸೊ ಯಾರಿಗಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ. ನಾವು ಈ ದೇವರಿಗೆ ಹೋಗುವಾಗ ಆ ದೇವ್ರ ಮುಂದಿಂದಲೇ ಹಾಯ್ದು ಹೋದರೂ ಕೂಡ ನಾವು ಇಲ್ಲೇ ಹೋಗಿದ್ದೀವಿ ಅಂತ ಗೊತ್ತಾಗಿಲ್ಲ ನಮಗೆ. ಅದನ್ನು ಬಿಟ್ಟು ನಾವು ಒಂದು 6-7 ಕಿಲೋಮೀಟ್ರ್ ದೂರ ಹೋಗಿದ್ವಿ. ಅರ್ಜೆಂಟ್ ಮತ್ತೆ ಒಂದು ಕೆಲಸ ಬಂದಿತ್ತು. ಆದರೂ ಸಹ ನಾವು ಏನು ಅಂದ್ಕೊಂಡಿದ್ವಿ, ಹೋಗಲೇಬೇಕು, ಬೇಕಿದ್ರೆ ಕೆಲಸ ಬಿಡೋಣ ಅದನ್ನು ಅಂತ ಅಂದ್ಬಿಟ್ಟು ಮತ್ತೆ ಉಲ್ಟಾ ಬಂದು ನಾವು ಆ ದೇವ್ರಿಗೆ ಹೋದ್ವಿ. ಅಂದರೆ ಹೋಗುವಾಗ ಅಷ್ಟೆಲ್ಲ ಕಾಡಿಸುತ್ತೆ, ಬಟ್ ಒಂದು ಸಲ ಹೋದ್ಮೇಲೆ ನಾವು ಪ್ರತಿ ಸಲ ಹೋಗಬೇಕು ಅಂತ ಅನಿಸುತ್ತೆ. ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ. ನಾನು ಒಂದು 2 ವರ್ಷ ಆಯಿತು ಹೋಗಿರಲಿಲ್ಲ. ನಮ್ಮ ಮನೆಯವರೇ ಹೋಗ್ತಾ ಇದ್ರು ಅವಾಗವಾಗ. ನಾನು ಯಾಕೆ ಹೋಗಿರಲಿಲ್ಲ ಅಂದರೆ, ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲಿ ಜರ್ನಿ ಮಾಡೋದಾಗಲಿ ಜಾಸ್ತಿ ಮಾಡಿಲ್ಲ. ಆಮೇಲೆ 1 ಇಯರ್ ಪ್ರೆಗ್ನೆಂಟ್ ಅದು ಎಲ್ಲ ಹೋಗೋಷ್ಟರಲ್ಲಿ ಅಷ್ಟು ಟೈಮ್ ಆಯಿತು. ಆಮೇಲೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ನಮ್ಮ ಮನೆಯವರು ಹೋಗಿ ಹರಕೆ ಇಟ್ಕೊಂಡು ಬಂದಿದ್ರು, ಅಂದರೆ ಕೇಳ್ಕೊಂಡು ಬಂದಿದ್ರು. ಇನ್ನೂ ನಾವು ಹರಕೆನ ತೀರಿಸಿಲ್ಲ, ಬಟ್ ಅದು ನಿಜ ಆಯಿತು. ನಿಜ ಆಗಿದೆ ಅಂದಮೇಲೆ ಹರಕೆ ತೀರಿಸಲೇಬೇಕು. ಸೊ ಇವಾಗ ಇನ್ನೂ ಆ ಟೈಮ್ ಬಂದಿಲ್ಲ, ನೋಡಬೇಕು. ನೆಕ್ಸ್ಟ್ ಅಮಾವಾಸ್ಯೆ ಯಾವುದಾದ್ರೂ ಇದ್ದಾಗ ಅದನ್ನು ನಾವು ಈಡೇರಿಸ್ತೀವಿ. ಅಂದರೆ ನಾವು ಏನು ಕೇಳ್ಕೊತೀವೋ ನಮಗಂತೂ ಇಲ್ಲಿವರೆಗೂ ಆಗಿದೆ ಕೆಲಸ. ನಾವು ಎಷ್ಟು ಅಂದ್ಕೊಂಡಿದ್ದೀವಿ ಎಲ್ಲನೂ ಸಹ ಆಗಿದೆ. ನೋಡಿ, ಇವಾಗ ದೇವರು ಬಂತು ಅಂದರೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ನೀವು ಒಂದು ಸಲ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಜೀವನದಲ್ಲಿ ಕಷ್ಟಗಳು ಎಲ್ರಿಗೂ ಬರ್ತವೆ. ಕಷ್ಟ ಬಂದಾಗ ದೇವರಿಗೆ ದೂರ್ತೀವಿ ನಾವು. ನಾನು ಎಷ್ಟೋ ಸಲ ದೂರಿದ್ದು ಒಂದು ಹಿಂದಿನ ಒಂದು ಕತೆ ಇದೆ ನಂದು ಸಹ. ನಾನು ದೂರಿದ್ದೀನಿ ದೇವರನ್ನು, ಹಾಗೆ ಹೀಗೆ ದೇವ್ರು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಈ ದೇವರಿಗೆ ಹೋದ್ಮೇಲೆ ನನಗೆ ಎಲ್ಲನೂ ಸಹ ಒಳ್ಳೆಯದಾಗಿದೆ. ನೀವು ಒಂದ್ಸಲ ಬೇಕಿದ್ರೆ ಟ್ರೈ ಮಾಡ್ಬೋದು. ನೋಡಿ, ಇದು ದೇವಸ್ಥಾನ ಬಂತು ಶ್ರೀ ವಾಗ್ದೇವಿ ಮಹಾದ್ವಾರ ಅಂತ. ಅಂದರೆ ವಾಗ್ದೇವಿ ದೇವ್ರ ಹೆಸರು, ದ್ಯಾಬೇರಿ ಊರು. ಆಮೇಲೆ ಒಳಗಡೆ ಯಾವ ಥರ ಇದೆ ಏನು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ನಾವು ಇವಾಗ ಅಂದರೆ ಜಡಿ ತೆಗಿಯೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಎಲ್ಲಿ ಹೋಗಬೇಡ ಅಂತ ಅಂದಿದ್ರು. ಸೊ ಅದಕ್ಕೋಸ್ಕರ ಹೋಗಿರಲಿಲ್ಲ. ಇವಾಗ ಜಡಿ ತೆಗ್ದಿದ್ವಿ, ಅದಕ್ಕೋಸ್ಕರ ನಾವು ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ನನ್ನ ಮಗನೂ ಸಹ ಇಲ್ಲಿ ದೇವ್ರಿಗೆ ಬರ್ತಾ ಇರೋದು. ಮತ್ತು ನಾವು ಸಾಯಂಕಾಲ ಹೋಗಿದ್ವಿ, ಅದಕ್ಕೋಸ್ಕರ ಜಾಸ್ತಿ ಜನ ಇರಲಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಮಧ್ಯಾಹ್ನ ಎಲ್ಲ ಬಂದು ಹೋಗಿರ್ತಾರೆ. ಮಧ್ಯಾಹ್ನ ಬಂದರೆ ಜಾಗನೇ ಇರಲ್ಲ, ಇದೆಲ್ಲ ಫುಲ್ ರಶ್ ಇರುತ್ತೆ ಅವಾಗ. ಅಷ್ಟೊಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಜನ ಇರ್ತಾರೆ ಅಂದರೆ ಸುಮ್ಮನೆ ಬರಲ್ಲ ಜನ. ತಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಬರಲ್ಲ. ಅದೊಂದು ಅಲ್ಲಿ ಸತ್ಯ ಇದೆ. ಆಮೇಲೆ ಎಲ್ಲ ಕೆಲಸ ಈಡೇರುತ್ತೆ. ಮತ್ತು ಜನರಿಗೆ ಒಂದು ಆ ದೇವಿ ಮೇಲೆ ನಂಬಿಕೆ ಇದೆ. ಅದಕ್ಕೋಸ್ಕರ ಎಲ್ಲ ಜನ ಬರ್ತಾರೆ ಆ ಕಡೆ. ಅಂದರೆ ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ಬೇರೆ ಬೇರೆ ಊರಿನವರು, ದೂರಿಂದನೂ ಸಹ ಎಷ್ಟೋ ಜನ ಈ ದೇವಿಗೆ ಬಂದುಬಿಟ್ಟು ತಮ್ಮದು ಏನು ಹರಕೆ ಇರುತ್ತೋ ಅದನ್ನು ಕೇಳಿಕೊಂಡು ಮಾಡಿಕೊಂಡು ಈ ಥರ ಎಲ್ಲ ತೆಂಗಿನಕಾಯಿ ಎಲ್ಲ ಕಟ್ಟಿ ಅವ್ರ ಮನಸ್ಸೊಳಗೆ ಏನಿರುತ್ತೋ ಅದನ್ನೆಲ್ಲ ಅಂದ್ಕೊಂಡು ಕಟ್ಟಿ ಹೋಗ್ತಾರೆ.
ಮತ್ತು ಒಳಗಡೆ ಇಲ್ಲಿ ಹೆಣ್ಮಕ್ಳಿಗೆ ಅಲೋ ಮಾಡಲ್ಲ. ಅಂದರೆ ಪೂರ್ತಿ ಗರ್ಭಗುಡಿಯಲ್ಲಿ ಹೋಗಬೇಕು ಅಂದರೆ ಗಂಡು ಮಕ್ಕಳಿಗೆ ಅಷ್ಟೇ ಅಲೋ ಮಾಡ್ತಾರೆ. ಹೆಣ್ಮಕ್ಳಿಗೆ ಒಳಗಡೆ ಪ್ರವೇಶ ಇಲ್ಲ, ಹೊರಗಡೆಯಿಂದನೇ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿಬಿಟ್ಟು ನಾವು ಈ ಕಡೆನೇ ಬಂದ್ವಿ. ಅಲ್ಲಿ ಮೇಲೆ ಹೋಗ್ಬೋದು, ಬಟ್ ಪೂರ್ತಿ ಒಳಗಡೆ ಹೋಗೋ ಹಾಗಿಲ್ಲ. ಅಲ್ಲಿ ಗಂಡು ಮಕ್ಕಳಿಗೆ ಒಂದು ಲೈನ್ ಇರುತ್ತೆ. ಅವರು ಅಲ್ಲಿ ಅಂದರೆ ನಾವು ಸಾಯಂಕಾಲ ಹೋಗಿರೋದ್ರಿಂದ ಜನ ಕಡಿಮೆ ಇತ್ತು. ನೋಡಿ ಈ ಥರ ಎಲ್ಲ ಇದೆ. ನೋಡಿ ನಿಮಗೂ ಕೂಡ ಯಾರಿಗೆಲ್ಲ ಹೋಗಬೇಕು ಅನಿಸುತ್ತೋ ವಿಜಾಪುರದಿಂದ ಒಂದು 30 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ವಾಗ್ದೇವಿ ಅಂತ ಹೇಳಿಬಿಟ್ಟು ದೇವಿ ಹೆಸರು. ಆಮೇಲೆ ಊರು ಬಂದುಬಿಟ್ಟು ದ್ಯಾಬೇರಿ ಅಂತ. ಒಂದು ಸಲ ಎಲ್ಲೇ ಇದ್ದರೂ ನಿಮ್ಗೆ ಏನೇ ಕಷ್ಟ ಇದ್ರೂ ಕೇಳಿಕೊಂಡು ಬನ್ನಿ ಅಂತ ನಾನು ಹೇಳ್ತೇನೆ. ಸುಮ್ಮನೆ ದೇವ್ರ ಬಗ್ಗೆ ಎಲ್ಲ ಸುಳ್ಳು ಹೇಳೋದು ನನಗೇನು ಅಷ್ಟು ಇದು ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಇದ್ದಿದ್ದನ್ನೇ ಹೇಳಬೇಕಲ್ವಾ. ಇಷ್ಟು ಜನ ಬರ್ತಾರೆ ಅಂತ ಅಂದರೆ ಎಷ್ಟು ಪವರ್ಫುಲ್ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇವಾಗ ಟೈಮ್ ಜಾಸ್ತಿ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಜಾಸ್ತಿ ಜನ ಇರಲಿಲ್ಲ. ಆದರೂ ಇಷ್ಟು ಜನ ಇದ್ದರು. ಬಟ್ ಒಂದೊಂದು ಸಲ ಅಮಾವಾಸ್ಯೆಗೆ ಹೋದಾಗ ತುಂಬ ಜನ ಇರ್ತಾರೆ. ಮತ್ತು ಇಲ್ಲಿ ಎಷ್ಟು ಕೇಳಿಕೊಂಡು ಏನೇನೋ ಹರಕೆಗಳನ್ನು ಎಲ್ಲ ತೀರಿಸ್ತಾರೆ. ಟೆಂಗ್ ಹೊಡೆಯೋದು ಕೇಳ್ಕೊತಾರೆ. ಆಮೇಲೆ ನೋಡಿ ಇದು ನನ್ನ ಮಗನ ಆ ಥರ ಹಾರಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ಇತ್ತು. ಬೇರೆ ಬೇರೆ ಬೇಬಿಗಳಿಗೆ ಈ ಥರ ಮಾಡಿದರು. ಸೊ ಅದಕ್ಕೋಸ್ಕರ ನನ್ನ ಮಗನೂ ಕೊಟ್ಬಿಟ್ಟು ಈ ಥರ ಏನೋ ಹೇಳ್ತಾರೆ ಅವರು, ಹೇಳಿಬಿಟ್ಟು ಈ ಥರ ಹಾರಿಸ್ತಾರೆ. ನೋಡಿ ಯಾವ ಥರ ಅಂತ ನಿಮಗೂ ಗೊತ್ತಾಗುತ್ತೆ. ನನ್ನ ಮಗ ಒಳಗಡೆ ಆಟ ಆಡ್ತಾ ನೋಡ್ತಾ ಇದ್ದಾನೆ. ನೋಡಿ ಯಾವ ಥರ ಅವನಿಗೆ ಭಯ ಅನ್ನೋದೇ ಇಲ್ಲ. ಹೆಂಗೆ ನೋಡ್ತಾ ಇದ್ದಾನೆ ನೋಡಿ. ಮತ್ತೆ ಅವನನ್ನು ಕರ್ಕೊಂಡು ಬಂದೆ. ಇವಾಗ ನೆಕ್ಸ್ಟು ಟೆಂಗ್ ಒಡೆಯೋ ಸ್ಥಳ ಆಗಿರ್ಬೋದು ಎಲ್ಲ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಅದು ಸಹ ಎಷ್ಟು ಜನ ಬರ್ತಾರೆ. ಒಂದೊಂದು ಸಲ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ದೊಡ್ಡದಿದ್ರೂ ಸಹ. ಇದೆಲ್ಲ ಯಾಕೆ ಹಾಕಿದ್ದಾರೆ ನೋಡಿ, ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಸಿಗೆ ಒಳಗಡೆ ತುಂಬ ಜನ ಬರೋದ್ರಿಂದ ಬಿಸಿಲಲ್ಲಿ ಈ ಥರ ಕವರ್ ಮಾಡಿದ್ದಾರೆ. ಅದನ್ನು ಗ್ರೀನ್ ಕಲರ್ದು ಮೇಲೆ ಇದು ಹಾಕಿಬಿಟ್ಟು. ಆಮೇಲೆ ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ ಅಂದರೆ ಇಲ್ಲಿ ಏನೇ ನಾವು ಕೇಳ್ಕೊಂಡಿರ್ತೀವಲ್ವ, ಈ ಥರ ಎಲ್ಲ ದಾರ ಕಟ್ತಾರೆ. ಮತ್ತು ಇದು ಇಲ್ಲಿ ಮರಿ ಮಾಡೋದು ಈ ಥರ ಇದ್ರಾಗ ಇಲ್ಲಿ ಮಾಡ್ತಾರೆ ಅದನ್ನು. ಇದು ಈ ಸೈಡ್ ದೇವಿ ಹತ್ರ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ದೇವರು ಮಸುಬಾ ದೇವರು ಅಂತ ಇದು ಕಟ್ಟಿದ್ದಾರೆ ಇಲ್ಲಿ. ಯಾಕೆ ಅಂತಂದರೆ ಇದು ಮುಂದೆ ಇರೋ ವಾಗ್ದೇವಿ ದೇವಿಯನ್ನು ಒಂದು ಪ್ರೊಟೆಕ್ಟ್ ಮಾಡುತ್ತಂತ ಒಂದು ಹಿಸ್ಟ್ರಿ ಇದೆ. ಇದು ಅಲ್ಲಿ ಏನೇ ಕೇಳಿಕೊಂಡ್ರು ಮರಿ ಮಾಡೋದಿದ್ರು ಅಲ್ಲಿ ಬ್ಯಾಕ್ ಸೈಡ್ ಅಷ್ಟೇ ಮಾಡಬೇಕು, ಅಲ್ಲಿ ಮುಂದ್ಗಡೆ ಮಾಡೋ ಹಂಗಿಲ್ಲ. ಯಾಕಂದರೆ ಅದು ಕೋಳಿ ಆ ಥರ ಎಲ್ಲ ಏನಾದರೂ ಮಾಡೋದಿದ್ರೆ ಇಲ್ಲಿ ಈ ದೇವರಿಗೆ ಮಾತ್ರ ಸಲ್ಲುತ್ತೆ ಅದು. ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಪೂಜಾರಿ ಅವರ ಮನೆ, ಅಂದರೆ ಯಾರು ಇದು ಮಾಡ್ತಾರೋ ಪೂಜೆನ ಅವ್ರ ಮನೆಗೆ ಡೈರೆಕ್ಟಾಗಿ ಹೋಗುತ್ತೆ ನೈವೇದ್ಯ ಅಂತ ಒಂದು ಹಿಸ್ಟ್ರಿ ಇದೆ ಅದು. ಮತ್ತು ಆ ಅಮ್ಮ ನೋಡಿ ದೇವ್ರ ಹತ್ರ ಕೇಳ್ಕೊತಾ ಇದ್ದಾರೆ ಏನೋ ತಮ್ಮ ಮನಸ್ಸಲ್ಲಿರೋದನ್ನು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಅಂದರೆ 2 ಸುತ್ತ ನಾವು ಹಾಕಿಬಿಟ್ಟು ದೇವರಿಗೆ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ಮುಗಿಸ್ಕೊಂಡ್ವಿ. ಅಂದರೆ ಇಷ್ಟು ಇದೆಲ್ಲ ಈ ದೇವಿ ಇಷ್ಟೆಲ್ಲ ಹಿಸ್ಟ್ರಿ ಇದೆ. ಅಂದರೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೇನೆ. ಯಾಕಂದರೆ ಇದು ತುಂಬ ದಿನದಿಂದ ಇರೋ ಒಂದು ದೇವಸ್ಥಾನ. ಮೊದಲು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ ನಾವು ಹೋದಾಗಿಂದನೂ. ಬಟ್ ಇವಾಗ 2 ವರ್ಷ ನಾನು ಹೋಗಿಲ್ಲ ಅಲ್ವಾ. ಸೊ ಅಷ್ಟರಲ್ಲಿ ಇಷ್ಟೊಂದು ಮತ್ತೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾನು ಹೇಳ್ತೇನೆ. ಮೊದಲು ಇಷ್ಟೆಲ್ಲ ಇರಲಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ನೋಡಿ. ಯಾಕಂದರೆ ಒಂದು ಸಲ ನೀವು ವಿಸಿಟ್ ಮಾಡಿ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ನಿಮಗೂ ಒಂದು ಒಳ್ಳೆಯದಾಗಲಿ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಮತ್ತು ಹುಡುಗರಿಗೆ ಏನಾದರೂ ಬೇಕು ಅಂದ್ರೂ ಸಹ ಸುಮ್ಮನೆ ಇಟ್ಟಿರ್ತಾರೆ, ಇದ್ದಿದ್ರೆ ತಗೋಬೇಕು. ನನಗೆ ನೋಡಿದೆ ನನ್ನ ಮಗನಿಗೆ ಕೈದು ಕಟ್ಟೋದು ಆಗಲಿಲ್ಲ, ಅದು ಸೈಜ್ ಅದಕ್ಕೆ ಬಿಟ್ಬಿಟ್ಟೆ, ಆಗಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮತ್ತೆ ಮರಳಿದ್ದೀವಿ ನಮ್ಮ ವಿಜಾಪುರ್ಗೆ. ನೋಡಿ ಎಲ್ಲರೂ ಒಂದು ಸಲ ಆದರೂ ಈ ದೇವಿಗೆ ಹೋಗಿ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ನಿಮಗೂ ಗೊತ್ತಾಗಿರ್ಬೋದು. ಸೊ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.